ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮಮ್ಮ ಮಾಡಿದಂಥ ಹಲಸಿನಕಾಯಿ ಸೊಳೆ ತೆಳ್ಳವು ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಸಾಸಿವೆ ಚಟ್ನಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1 ಕಪ್ ಅಕ್ಕಿನ ಕನಿಷ್ಠ 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕಬೇಕು. ನಂತರ ಅದರಲ್ಲಿರೋ ನೀರನ್ನೆಲ್ಲ ಸೋಸಿಕೊಂಡು ಅದಕ್ಕೆ ಒಂದು 3 ಕಪ್ ಆಗುವಷ್ಟು ಹಲಸಿನಕಾಯಿ ಸೊಳೆನ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ರುಬ್ಕೊಳ್ಬೇಕು. ಹಲಸಿನಕಾಯಿ ಸೊಳೆ ಚಿಕ್ಕದಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬೇಗ ರುಬ್ಕೋಬೋದು. ಹೀಗೆ ಇದನ್ನು ರುಬ್ಕೊಳ್ಬೇಕು, ತೀರಾ ಪೇಸ್ಟ್ ಥರ ಮಾಡ್ಕೋಬಾರ್ದು. ಹಲಸಿನಕಾಯಿ ಸೊಳೆ ಸ್ವಲ್ಪ ಜಿಗುಟ್ ಥರ ಇರಬೇಕು, ಆವಾಗ ಚೆನ್ನಾಗಿರುತ್ತೆ. ನೀವು ಅಕ್ಕಿ ಅಳಿಲಿಕ್ಕೆ ಯಾವುದೇ ಕಪ್ ತಗೊಂಡ್ರು ಅದೇ ಕಪ್ನಲ್ಲಿ 3 ಕಪ್ನಷ್ಟು ಹಲಸಿನಕಾಯಿ ಸೊಳೆನ ಹಾಕಿ ರುಬ್ಕೊಳ್ಬೇಕು. 1ಕ್ಕೆ 3ರಷ್ಟು ಪ್ರಮಾಣ ಇರಬೇಕು. ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೋಬಾರ್ದು. ಮಿಕ್ಸಿ ಜಾರನ್ನ ತೊಳೆದು ಆ ನೀರನ್ನಷ್ಟೇ ಸೇರಿಸ್ಕೊಂಡ್ರೆ ಸಾಕು. ತುಂಬ ತೆಳ್ಳಗಾದರೆ ಅದು ಬಂಡಿಯಿಂದ ಏಳೋದಿಲ್ಲ ತೆಳ್ಳವು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ತೆಳ್ಳವನ್ನ ಹಿಟ್ಟು ರೆಡಿ ಆಯಿತು. ಈಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾವಿಲ್ಲಿ ಒಂದು 4 ಜನರಿಗೆ ಆಗುವಷ್ಟು ತೆಳ್ಳವು ಮತ್ತು ಚಟ್ನಿನ ಮಾಡ್ತಾ ಇರೋದ್ರಿಂದ 1 ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೀವಿ. ಇದಕ್ಕೆ ಒಂದು 5 ಒಣಮೆಣಸು ಮತ್ತು ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊತಾ ಇದ್ದೀವಿ. ಇದು ಖಾರ ಇರೋದ್ರಿಂದ ಒಂದು 5 ಒಣಮೆಣಸು ಸೇರಿಸ್ಕೊಂಡಿದ್ದೀವಿ. ನೀವು ನಿಮ್ಗೆ ಎಷ್ಟು ಖಾರ ಬೇಕೋ ಆ ಖಾರಕ್ಕೆ ತಕ್ಕಂಗೆ ಸೇರಿಸ್ಕೋಬೋದು. ನಂತರ ಒಂದು ಅರ್ಧ ಚಮಚ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಅರ್ಧ ಚಮಚ ಸಾಸಿವೆ ಕಾಳು ಮತ್ತು ಒಂಚೂರು ಇಂಗನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಸಾಸಿವೆ ಚಟಪಟ ಅನ್ನೋ ತನಕ ಹುರ್ಕೊಳ್ಬೇಕು. ಇದನ್ನು ಕಾಯಿ ತುರಿ ಮಿಶ್ರಣಕ್ಕೆ ಸೇರಿಸಬೇಕು. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಂತರ ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ತೀರಾ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ಇಲ್ಲಿ ಉಪ್ಪು ಹಾಕ್ತಾ ಇದ್ದೀವಿ. ನೋಡಿ, ಈಗ ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಮಿಕ್ಸಿ ಜಾರ್ ತೊಳೆದ ನೀರನ್ನು ಸ್ವಲ್ಪ ಹಾಕಿದರೆ ಸಾಕು. ಈ ಚಟ್ನಿ ಹಲಸಿನಕಾಯಿ ಸೊಳೆ ತೆಳ್ಳವ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನಮ್ಮಮ್ಮ ಹೆಚ್ಚಿನದಾಗಿ ಸೌದೆ ಒಲೆ ಮೇಲೆ ತೆಳ್ಳವ ಮಾಡೋದು. ಈಗ ತೆಳ್ಳವ ಮಾಡಲಿಕ್ಕೆ ಬಂಡಿ ಇಟ್ಟಿದ್ದಾರೆ. ಈಗ ಬಾಳೆ ಎಲೆನ ಈ ಥರ ಮಡ್ಚಿಕೊಂಡು ಅದನ್ನು ತೆಳ್ಳವ ಮಾಡಲಿಕ್ಕೆ ಬಳಸ್ಕೊತಾರೆ. ಈಗ ತೆಳ್ಳವೇರಿತಾ ಇದ್ದಾರೆ ನೋಡಿ. 1 ಉಟ್ನಷ್ಟು ಹಿಟ್ಟನ್ನು ಹಾಕಿದ್ದಾರೆ. ನಂತರ ಈ ಥರ ಬಾಳೆ ಎಲೆಯಲ್ಲಿ ಅದನ್ನು ಸುತ್ತಲೂ ಎರ್ಕೊಂಡು ಹೋಗಬೇಕು. ಇದಕ್ಕೆ ಮುಚ್ಚೋ ಅವಶ್ಯಕತೆ ಏನಿಲ್ಲ. ಇದನ್ನು ತಿರುವು ಹಾಕಬೇಕು ಅಂತಾನೂ ಇಲ್ಲ. ನೋಡಿ, ಈಗ ತೆಗಿತಾ ಇದ್ದಾರೆ. ಇದನ್ನು ಮೆತ್ತಗೆ ಬೇಕಾದವರು ಮೆತ್ತಗೆ ತೆಕ್ಕೊಳ್ಬೋದು, ಗರ್ಗರಿ ಬೇಕಾದವರು ಗರ್ಗರಿ ಮಾಡ್ಕೊಂಡು ತೆಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಕ್ಕೆ ಸಾಸಿವೆ ಚಟ್ನಿನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದರಲ್ಲ ತೆಳ್ಳವು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾದರೂ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ನೀವು ಇದೇ ಥರ ಟ್ರೈ ಮಾಡಿ ನೋಡಿ, ರೆಸಿಪಿ ಹೇಗಾಗಿದೆ ಅಂತ ತಿಳಿಸಿ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.